ಇನ್ನು INS ವಿಕ್ರಾಂತ್ ಎಲ್ಲಿದೆ? ಹಾಗಾದ್ರೆ INS ವಿಕ್ರಾಂತ್ ನಿಖರ ಲೊಕೇಶನ್ ಏನು, ಎಲ್ಲಿದೆ? ಭಾರತೀಯ ನೌಕಾಪಡೆಗೆ ಮಾಹಿತಿಯನ್ನ ಕೇಳಿದ್ದಾನೆ ಭೂಪ ಒಪ್ಪ. INS ವಿಕ್ರಾಂತ್ ನಿಖರ ಲೊಕೇಶನ್ ಏನು ಅಂತ ಹೇಳಿ ಭಾರತೀಯ ನೌಕಾಪಡೆಗೆ ಮಾಹಿತಿಯನ್ನ ಕೇಳಿದ್ದಾನೆ ಒಬ್ಬ ಭೂಪ. ಪ್ರಧಾನಿ ಕಚೇರಿಯ ಅಧಿಕಾರಿ ಅಂತ ಹೇಳ್ಕೊಂಡು ಈ ವ್ಯಕ್ತಿ ಕೇಳಿದ್ದಾನೆ. ನಾನು ಪ್ರಧಾನಿ ಕಚೇರಿಯ ಅಧಿಕಾರಿ ಅಂತ. ಮುಜೀಬ್ ರೆಹಮಾನ್, ಕೇರಳದ ಕೋಯಿಕೋಡ್ ನಿವಾಸಿ. ಈತನ ಅಡ್ರೆಸ್ ಅಂದ್ರೆ ಕೇರಳದವನೀತ. ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ ಈಗ ಸ್ಥಳೀಯ ಪೊಲೀಸರು. ಮುಜೀಬ್ ರೆಹಮಾನ್ ವಿರುದ್ಧ ರಹಸ್ಯ ದಾಖಲೆ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಇದೀಗ ಪೊಲೀಸ್, ನೌಕಾಪಡೆ ಮತ್ತು ಬೇಹುಗಾರಿಕಾ ದಳದಿಂದ ವಿಚಾರಣೆ ನಡೆಯುತ್ತೆ. ಭದ್ರತಾ ಪಡೆಗಳಿಂದ ಮುಜೀಬ್ ರೆಹಮಾನ್ ಗ್ರಿಲ್ ಮಾಡ್ತಾರೆ. ಈಗ ಎಂತ ಪರಿಸ್ಥಿತಿ ಇದೆ, ಉದ್ವಿಗ್ನ ಪರಿಸ್ಥಿತಿ ಇದೆ. ಈ ಸಂದರ್ಭದಲ್ಲಿ ಈತ INS ವಿಕ್ರಾಂತ್ ಎಲ್ಲಿದೆ, ಲೊಕೇಶನ್ ಏನು, INS ವಿಕ್ರಾಂತ್ ಎಲ್ಲಿದೆ ಮತ್ತು ಅದರ ನಿಖರ ಲೊಕೇಶನ್ ಏನು ಅಂತ ಹೇಳಿ ಭಾರತೀಯ ನೌಕಾಪಡೆಗೆ ಮಾಹಿತಿಯನ್ನ ಕೇಳ್ತಾನೆ ಈತ. ಯಸ್, ಫೋಟೋಗಳು ನಿಮಗೆ ತೋರಿಸ್ತಾ ಇದೀವಿ ನೋಡಿ. ಹೆಂಗಿದಾನ ಅವನು, ನೋಡಕ್ ಒಳ್ಳೆ ಉಗ್ರಗಾಮಿ ತರ ಇದ್ದಾನೆ. ಗೊತ್ತಿಲ್ಲ ಆತ ಯಾರು ಅಂತ ಹೇಳಿ. ಆದ್ರೆ ಈತ INS ವಿಕ್ರಾಂತ್ ಎಲ್ಲಿದೆ, ನಿಖರವಾದಂತ ಲೊಕೇಶನ್ ಹೇಳಿ ಅನ್ನೋ ನಿಟ್ಟಿನಲ್ಲಿ ಭಾರತೀಯ ನೌಕಾಪಡೆಗೇನೆ ಮಾಹಿತಿಯನ್ನ ಕೇಳಿದಾನೆ ಈತ. ಎಷ್ಟು ಧೈರ್ಯ ಇರ್ಬೇಕು ನೋಡಿ. ಪ್ರಧಾನಿ ಕಚೇರಿಯ ಅಧಿಕಾರಿ ನಾನು ಅಂತ ಹೇಳ್ಕೊಂಡಿದ್ದಾನಂತೆ. ತನ್ನ ಹೆಸರು ರಾಘವನ್ ಅಂತ ಪರಿಚಯ ಮಾಡ್ಕೊಂಡಿದ್ದಾನೆ ಈ ವ್ಯಕ್ತಿ. ಆದ್ರೆ ಅಸಲಿಗೆ ಈತನ ಹೆಸರು ರಾಘವನ್ ಅಲ್ಲ, ಈತ ಬೇರೆನೆ. ಹಾಗಾಗಿ ಅನುಮಾನಗೊಂಡಂತ ನೌಕಾಪಡೆ ಪೊಲೀಸರಿಗೆ ದೂರನ್ನ ದಾಖಲು ಮಾಡುತ್ತೆ. ಪೊಲೀಸ್ ತನಿಖೆ ವೇಳೆ ಕರೆ ಮಾಡಿದ ವ್ಯಕ್ತಿ ಮುಜೀಬ್ ರೆಹಮಾನ್ ಅಂತ ಹೇಳಿ ಪತ್ತೆಯಾಗುತ್ತೆ. ಮುಜೀಬ್ ರೆಹಮಾನ್ ಎಲ್ಲಿಯವನು ಅಂತ ಅಂದ್ರೆ ಕೇರಳದ ರಾಜ್ಯದವನು, ಕೇರಳದ ಕೋಯಿಕೋಡ್ ನಿವಾಸಿ ಅನ್ನೋದು ಪತ್ತೆಯಾಗಿದೆ. ಇನ್ನು ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ ಸ್ಥಳೀಯ ಪೊಲೀಸರು. ಈತ ಕರೆ ಮಾಡಿದಂತ ಸಂದರ್ಭದಲ್ಲಿ ಹೇಳಿದ್ದು ರಾಘವನ್ ನನ್ನ ಹೆಸರು ಅಂತ ಹೇಳಿ. ಜೊತೆಗೆ ನಾನು ಪ್ರಧಾನಿಯ ಕಚೇರಿಯಲ್ಲಿ ಅಧಿಕಾರಿಯಾಗಿದ್ದೇನೆ ಅನ್ನೋ ನಿಟ್ಟಿನಲ್ಲೂ ಕೂಡ ಸುಳ್ಳು ಹೇಳಿದಾನೆ. ಆತನ ಹೆಸರನ್ನು ಕೂಡ ಸುಳ್ಳು ಹೇಳಿದಾನೆ. ಆದ್ರೆ ಕೇಳಿದ್ದು ಮಾತ್ರ ಎಂತ ಇನ್ಫಾರ್ಮೇಶನ್ ಗೊತ್ತಾ, INS ವಿಕ್ರಾಂತ್ ಎಲ್ಲಿದೆ, ನಿಖರವಾದಂತ ಒಂದು ಲೊಕೇಶನ್ ನಮಗೆ ಹೇಳಿ. ಈ ರೀತಿಯಾಗಿ ಕೇಳಿರುವಂತದ್ದೀತ ಮುಜೀಬ್ ರೆಹಮಾನ್. ಹಾಗಾಗಿನೇ ಈತ ಯಾರು, ಯಾವ ಕಾರಣಕ್ಕಾಗಿ ಈ ಇನ್ಫಾರ್ಮೇಶನ್ ತಗೊಳ್ಳೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾನೆ, ಈತನ ಹಿನ್ನೆಲೆ ಏನು, ಈತನ ಹಿಂದೆ ಯಾರಾದ್ರೂ ಇದ್ದಾರಾ ಅಥವಾ ಭಯೋತ್ಪಾದಕರ ಸಂಘಟನೆಯವನ ಇವನು? 10 ಹಲವು ರೀತಿಯಲ್ಲಿ ಈತನ ಮೇಲೆ ಅನುಮಾನ ಇದೆ. ಹಾಗಾಗಿನೇ ವಿಚಾರಣೆ ನಡೀತಾ ಇದೆ ಅನ್ನೋ ಮಾಹಿತಿ ಇದೆ.